ಫೋರ್ತ್ ಸೆಮ್ ಎಕ್ಸಾಮ್ ಕಂಪ್ಲೀಟ್ ಆಯಿತು. ಸೊ ಇವತ್ತು ಲಾಸ್ಟ್ ಎಕ್ಸಾಮ್ ಇತ್ತು. ಸೊ ಎಕ್ಸಾಮ್ ಎಲ್ಲ ಬರೆದು ಪೇಪರ್ ಎಲ್ಲ ಕೊಟ್ಟು ಹೊರಗೆ ಬಂದೆ ಜಸ್ಟ್ ಇವಾಗ ತಾನೆ. ಸೊ ಹಾಲ್ ಟಿಕೆಟ್ ಇಲ್ಲೇ ಇದೆ ನೋಡ್ಕೊರಿ ಟೋಟಲ್ ಆಗಿ. ಸೊ ಲ್ಯಾಟ್ರಲ್ ಎಂಟ್ರಿ ಮೇಲೆ ಐಟೆ ಅಂದರೆ ಲ್ಯಾಟ್ರಲ್ ಎಂಟ್ರಿ ಮೇಲೆ ಜಾಯ್ನ್ ಆಗಿದ್ದೆ ಐಟೆ ಮೇಲೆ ಡೈರೆಕ್ಟ್ ಆಗಿ ಥರ್ಡ್ ಸೆಮ್ಗೆ. ಸೊ ಥರ್ಡ್ ಸೆಮ್ಮು ಫೋರ್ತ್ ಸೆಮ್ಮು ಎರಡು ಬ್ಯಾಗ್ ಕೊಟ್ಟಿದ್ರು. ಸೊ ಲ್ಯಾಟ್ರಲ್ ಎಂಟ್ರಿ ಮೇಲೆ ಬಂದಿದ್ವಲ್ಲ ಅಲ್ಲಿ ಡೈರೆಕ್ಟ್ ಆಗಿ ಥರ್ಡ್ ಸೆಮ್ ಹಾಕಿರ್ತಾರೆ. ಸೊ ಸೆಮ್ ವೈಸು ಸಬ್ಜೆಕ್ಟ್ ಬ್ಯಾಗ್ ಕೊಟ್ಟಿರ್ತಾರೆ ಥರ್ಡ್ ಸೆಮ್ಮು ಫೋರ್ತ್ ಸೆಮ್ಮು. ಸೊ ನರ್ಕಾನೆ ಕಾಣಿಸ್ಬಿಟ್ರು. ಈ ತರ ಇರುತ್ತೆ ಅಂತ ಗೊತ್ತಿದ್ರೆ ಅವ್ನು ನಮ್ಮನ್ ಮಾಡ್ತಾನೆ ಇರಲಿಲ್ಲ. ಐಟಮ್ ಮೇಲೆನೆ ಯಾವ್ದಾದ್ರು ಫ್ಯೂಚರ್ ಬಿಲ್ಡ್ ಮಾಡ್ಕೋಬಹುದಿತ್ತು. ಸೊ ಮಾಡಿದ್ಮೇಲೆ ಗೊತ್ತಾಯ್ತು ಈ ತರ ಎಲ್ಲ ಇದೆಯಾ ಅಂತ. ಸೊ ಮತ್ತೇನು ಜಾಯ್ನ್ ಆದ್ಮೇಲೆ ಏನು ಮಾಡಕ್ಕಾಗಲ್ವಲ್ಲ, ಮಾಡ್ಲೇಬೇಕು. ಹಾಗಂತ ಅಷ್ಟೇನು ಕಷ್ಟ ಅಂತ ಅನಿಸ್ಲಿಲ್ಲ. ಯಾರ್ಯಾರು ಐಟಮ್ ಮೇಲೆ ಡಿಪ್ಲೊಮಾ ಲ್ಯಾಟ್ರಲ್ ಎಂಟ್ರಿ ಆಗಿ ಡಿಪ್ಲೊಮಾ ಮಾಡ್ಬೇಕು ಅಂತ ಅನ್ಕೊಂಡಿರ್ತಿರಲ್ವಾ, ಮಾಡಿ, ತೊಂದರೆ ಇಲ್ಲ. ಬಟ್ ಸ್ಟಡಿ ಮಾಡ್ಲೇಬೇಕಾಗತ್ತೆ. ಸೊ ಸ್ಟಡಿ ಮಾಡ್ಲಿಲ್ಲ ಅಂದ್ರೆ ಯಾವುದನ್ನು ಕ್ಲಿಯರ್ ಮಾಡ್ಕೊಳಕ್ ಆಗಲ್ಲ. ಸೊ ಥರ್ಡ್ ಸೆಮ್ಮು ಎಲ್ಲ ಕ್ಲಿಯರ್ ಮಾಡ್ಕೊಂಡಿದ್ದೆ ನಾನು. ಸೊ ನನ್ನ ಫೇವ್ರೆಟ್ ಸಬ್ಜೆಕ್ಟು ಮ್ಯಾಥ್ಸ್ ಅಲ್ವಾ. ಸೊ M1 ಬ್ಯಾಕ್ ಕೊಟ್ಟಿದ್ರು, ಮತ್ತೆ ಅದರ ಜೊತೆಗೆ ಕಮ್ಯುನಿಕೇಶನ್ ಸ್ಕಿಲ್ ಅನ್ನೋ ಒಂದು ಸಬ್ಜೆಕ್ಟ್ ಕೊಟ್ಟಿದ್ರು. ಸೊ ಅದು ಇಂಗ್ಲಿಷ್ ಗ್ರಾಮರ್ದು. ಸೊ ಥರ್ಡ್ ಸೆಮ್ಮಲ್ಲಿ ಕೊಟ್ಟಿರೋ ಬ್ಯಾಕ್ ಸಬ್ಜೆಕ್ಟ್ ಏನು ಟಫ್ ಅನಿಸ್ಲಿಲ್ಲ. ಸೊ ಫೋರ್ತ್ ಸೆಮ್ಮಲ್ಲಿ ಕೊಟ್ಟಿದ್ರು ನಮ್ಮನ್ PMS, ಅದೇ ರೀತಿ ಸ್ಟ್ಯಾಟಿಸ್ಟಿಕ್ ಅಂಡ್ ಅನಾಲಿಸ್ಟಿಕ್ ಅನ್ನೋ 2 ಸಬ್ಜೆಕ್ಟ್ ಇತ್ತು. ಸೊ ಇವತ್ತು ಅದೇ ಸಬ್ಜೆಕ್ಟ್ ಇತ್ತು ಎಕ್ಸಾಮ್. ಸೊ ಹಾಗಾಗಿ PMS ಸಬ್ಜೆಕ್ಟ್ ತುಂಬಾ ಟಫ್ ಇತ್ತು ನನಗೆ. ಸೊ ಯಾವ ತರ ಬರೀತೀನೋ ಕ್ಲಿಯರ್ ಆಗುತ್ತೋ ಇಲ್ವೋ ಅನ್ನೋ ಟೆನ್ಷನ್ ಅಲ್ಲಿದ್ದೆ. ಉಳಿಕೆ ಸಬ್ಜೆಕ್ಟು ನನ್ಗೆ ಮ್ಯಾಟ್ರ್ ಆಗಿಲ್ಲ. ಸೊ ಗೊತ್ತಲ್ಲ, ನಾವು ಅವಾಗಲೇ ಹಂಗೆ ಇವಾಗ ಕೇಳ್ಬೇಕಾ. ಆದರೂ PMS ಬರ್ದಿದ್ದೀನಿ. ಸೊ ಕ್ಲಿಯರ್ ಆಗುತ್ತೆ 100%. ಸೊ ಸ್ಟ್ಯಾಟಿಸ್ಟಿಕ್ ಅನಾಲಿಸ್ಟಿಕ್ ಇವತ್ತು ಲಾಸ್ಟ್ ಎಕ್ಸಾಮ್ ಇತ್ತು. ಸೊ ಅದನ್ನು ಬರ್ದಿದ್ದೀನಿ. ಗೊತ್ತಲ್ವಾ, ಇನ್ನ ಬೇಜಾನ್ ಟೈಮ್ ಇತ್ತು. ಸೊ ಅವಾಗಲೇ ಕೊಟ್ಟು ಬಂದೆ. ನಮಗೆ ಎಲ್ಲ ಬೇಗ ಆಗ್ಬಿಡ್ಬೇಕು. ಸೊ ನಮ್ಗೆಲ್ಲ ಕೂತ್ಕೊಂಡ್ರೆ ಮತ್ತೆ ಸ್ಟ್ರೆಸ್ ಜಾಸ್ತಿ ಆಗಿ ಪ್ರೆಷರಲ್ಲಿ ತಲೆಯಲ್ಲಿ ಇರೋದೆಲ್ಲ ಮರ್ತೋಗುತ್ತೆ. ಹಾಗಾಗಿ ಬೇಗ ಏನೇನು ಬರುತ್ತೋ ಅದನ್ನೆಲ್ಲ ಬರ್ದು ಕೊಟ್ಟು ಬಂದ್ಬಿಟ್ಟೆ. ಸೊ ನಮ್ಮ ಫ್ರೆಂಡ್ಸ್ ಎಲ್ಲರೂ ಒಳಗಿದ್ದಾರೆ. ಸೊ ಅವ್ರಿಗೋಸ್ಕರ ಭೇಟಿ ಏನೇ ಇಲ್ಲ. ಸೊ ಎಕ್ಸಾಮ್ ಮುಗಿದಿರೋ ಫೀಲ್ ಸ್ವಲ್ಪ ಬೆಟರ್ ಆಗಿದೆ. ಸೊ ಥರ್ಡ್ ಸೆಮ್ ಫೋರ್ತ್ ಸೆಮ್ಮಲ್ಲಿ ಎಕ್ಸಾಮ್ ಮುಗಿದಾಗಲೂ ಇಷ್ಟು ಫ್ರೀಡಮ್ ಆಗಿರಲಿಲ್ಲ, ಇಷ್ಟು ಖುಷಿ ಆಗಿರಲಿಲ್ಲ. ಸೊ ಫೋರ್ತ್ ಸೆಮ್ ಎಕ್ಸಾಮ್ ಮುಗಿದ್ಮೇಲೆ ಸ್ವಲ್ಪ ತುಂಬಾ ಖುಷಿ ಆಗ್ತಿದೆ. ಯಾಕಂದ್ರೆ ನೆಕ್ಸ್ಟ್ ಫಿಫ್ತ್ ಸೆಮ್ ಜಾಯ್ನ್ ಅಲ್ವಾ. ಸೊ ಅಲ್ಲಿ ಯಾವುದೇ ರೀತಿಯಾದ ಬ್ಯಾಕ್ಲಾಸ್ ಕೊಡಲ್ಲ. ಸೊ ಹಾಗಾಗಿ ಫಿಫ್ತ್ ಸೆಮ್ ಅಲ್ಲಿ ಆದ್ರೂ ಸ್ವಲ್ಪ ಫ್ರೀ ಆಗಿರ್ಬೋದು ಅಂತ ಅಷ್ಟೇ. ಸೊ ಥರ್ಡ್ ಸೆಮ್ ಅಲ್ಲಿ ಫೋರ್ತ್ ಸೆಮ್ ಅಲ್ಲಿ 2 ಬ್ಯಾಕ್ಲಾಗ್ಸ್ ಕೊಟ್ಟಿದ್ರಲ್ಲ. ಸೊ ಫ್ರೀ ಅನ್ನೋದೇ ಇರ್ಲಿಲ್ಲ. ಸೊ ಕಾಲೇಜು ಹಾಸ್ಟೆಲ್ಲು ಬರೀ ಇದೇ ಆಗ್ಬಿಟ್ಟಿತ್ತು. ಸೊ ಯಾರ ಜೊತೆನೂ ಸರಿಯಾಗಿ ಬೆರ್ತೋಕೆ ಆಗಿಲ್ಲ, ಎಲ್ಲೂ ಹೋಗೋಕ್ಕೂ ಆಗಿಲ್ಲ. ಸೊ ಹಾಗಾಗಿ ಇವತ್ತು ಫೋರ್ತ್ ಸೆಮ್ ಎಕ್ಸಾಮ್ ಕಂಪ್ಲೀಟ್ ಆಗಿರೋದು ತುಂಬಾನೇ ಖುಷಿ ಆಗ್ತಿದೆ. ಸೊ ನೆಕ್ಸ್ಟ್ ಫಿಫ್ತ್ ಸೆಮ್ಮು ಇನ್ನೇನು ಸ್ವಲ್ಪ ದಿನ ನಮ್ದು ಫ್ಯೂಚರ್ ಬಿಲ್ಡ್ ಮಾಡ್ಕೋಬೇಕು. ನಾವು ಸ್ಕಿಲ್ ಎಲ್ಲ ಬಿಲ್ಡ್ ಮಾಡ್ಕೋಬೇಕು. ಇನ್ಮೇಲೆ ಒಳ್ಳೆ ಕಡೆ ಆಪರ್ಚುನಿಟಿ ಸಿಕ್ಕರೆ ಒಳ್ಳೆ ಕಡೆ ಜಾಬ್ ಮಾಡಬೇಕು ಅಂತ ಅನ್ಕೊಂಡಿದ್ದೀವಿ. ಸೊ ಇವತ್ತು ಎಕ್ಸಾಮ್ ಕಂಪ್ಲೀಟ್ ಆಯಿತು. ಸೊ ನೆಕ್ಸ್ಟ್ ಮಂತ್ ಇಂದ ಕಾಲೇಜ್ ಸ್ಟಾರ್ಟ್ ಅನ್ಸುತ್ತೆ, ಫಿಫ್ತ್ ಸೆಮ್. ಹಾಯ್ ಗೈಸ್, ಸೊ ಅವಾಗಲೇ ಹೇಳದ್ನಲ್ಲ. ಸೊ ನಮ್ಮ ಫ್ರೆಂಡ್ಸ್ ಎಲ್ಲರೂ ಹೊರಗೆ ಬಂದಿದ್ದಾರೆ. ಸೊ ಅವ್ರ ಎಕ್ಸಾಮ್ ಎಕ್ಸ್ಪೀರಿಯನ್ಸ್ ಹೇಗಾಯ್ತು ಅಂತ ಕೇಳೋಣ ಬನ್ನಿ. ಸೊ ನಮ್ ಜೊತೆ ಇದ್ದಾನೆ ಅನಿಲ್. ಹಾಯ್ ಮಾಡಪ್ಪ ಒಂದು. ಹಾಯ್. ಸೊ ಹೇಳು, ಇವತ್ತಿಗೆ ಎಕ್ಸಾಮ್ ಎಲ್ಲ ಕ್ಲಿಯರ್ ಆಯ್ತು, ಕಂಪ್ಲೀಟ್ ಆಯ್ತು. ಸೊ ಎಕ್ಸಾಮ್ ಹೇಗ್ ಬರುತ್ತೆ? ಸೂಪರ್. ಎಕ್ಸಾಮ್ ಎಕ್ಸ್ಪೀರಿಯನ್ಸ್ ಹೇಳ್ಕೋ. ಯಾವ್ದಿತ್ತು ಇವತ್ತು ಎಕ್ಸಾಮ್? ಎಕ್ಸಾಮ್ ಯಾವ್ದಿತ್ತು? ಸ್ಟ್ಯಾಟಿಕ್ ಲ್ಯಾಬ್ ಬರ್ದಾ? ಹೆಂಗೈತೆ ಎಕ್ಸಾಮ್? ಸೂಪರ್. ಇವಾಗ ಫೋರ್ತ್ ಸೆಮ್ ಥರ್ಡ್ ಸೆಮ್ ಎಲ್ಲ ಕಂಪ್ಲೀಟ್ ಆಯ್ತು. ಸೊ 2 ಬ್ಯಾಗ್ ಕೊಟ್ಟಿದ್ರು, ಹೇಗೆ ಅನ್ನಿಸ್ತು ಥರ್ಡ್ ಸೆಮ್ ಫೋರ್ತ್ ಸೆಮ್? ನಾನು ಹೇಳಿಲ್ಲ, ನರ್ಕಾನೆ ಕಾಣಿಸ್ಬಿಟ್ರು. ಹಾಗಾಗಿ ಇವಾಗ ಫೋರ್ತ್ ಸೆಮ್ ಕಂಪ್ಲೀಟ್ ಆಯ್ತಲ್ಲ, ಹೇಗೆ ಅನ್ನಿಸ್ತು? ಯಾರು ಐಟಮ್ ಎಲ್ಲ ತಗೊಂಡ್ರೆ ಹಚ್ರಿ, ಏನಿಲ್ಲ, ಸ್ಟಡಿ ಮಾಡಿದ್ರೆ ಕ್ಲಿಯರ್ ಆಗತ್ತೆ, ಹಾಗೇನಿಲ್ಲ. 10th ಮೇಲೆ ಹಚ್ಚಂಗಿದ್ರೆ ಹಚ್ರಿ. ಫೋರ್ತ್ ಸೆಮ್ ಎಕ್ಸಾಮ್ ಕ್ಲಿಯರ್ ಆಯ್ತು, ಹೇಗೆ ಅನ್ನಿಸ್ತೈತೆ ಇವಾಗ ನೆಕ್ಸ್ಟ್ ಫಿಫ್ತ್ ಸೆಮ್ಗೆ ಜಾಯ್ನ್ ಆಗ್ತೀನಿ? ಹೇಗೆ ಅನ್ನಿಸ್ತೈತೆ? ಫಿಫ್ತ್ ಸೆಮ್ ಹೋದ್ಮೇಲೆ ನನ್ಗೂ ಫ್ರೀ ಆಗತ್ತೆ. ಯಾಕಂದ್ರೆ ಥರ್ಡ್ ಸೆಮ್ ಫೋರ್ತ್ ಸೆಮ್ ಬ್ಯಾಕ್ಲಾಗ್ ಜೊತೆಗೆ ಹೇಗಿದ್ವಿ ಅನ್ನೋದು ಗೊತ್ತೇ ಇದೆ. ಇನ್ನ ಬ್ಯಾಕ್ಲಾಗ್ ಇಲ್ಲಾರ್ದ ಯಾವ ತರ ಇರ್ತೀವಂತೂ ಅದು ಬೇರೆ ಲೆಕ್ಕ. ಸೊ ಅನಿಲನ್ ಎಕ್ಸ್ಪೀರಿಯನ್ಸ್ ಕೇಳಿದ್ವಿ. ಇವಾಗ ವಿಜಯ್ ಎಕ್ಸ್ಪೀರಿಯನ್ಸ್ ಕೇಳೋಣ ಬನ್ನಿ. ಬಂದ್ ಕೂಡಲೇ ಹೆಂಗ್ ಹೋಗ್ಕೊಂಡು ನೋಡ್ರು. ಎಕ್ಸಾಮ್ ಎಕ್ಸ್ಪೀರಿಯನ್ಸ್ ಹೇಳ್ಕೊಂಡ್ಬಿಡೋದು ಅಷ್ಟೇ ಸಾಕು. ಎರಡು ಮಾತು ಹೇಳು, ಚೆನ್ನಾಗೈತೆ ಅಂತ ಹೇಳಕ್ ಏನು? ಯಾವ್ದಿತ್ತು ಇವತ್ತು? ಹುಡುಗ ಸಜ್ಜಿಲ್ಲವ. ಸೊ ನಾನು
ಇವು ನಮ್ ಲ್ಯಾಟ್ರಲ್ ಎಂಟ್ರಿ 4th ಸೆಮ್ ಅಲ್ಲಿ ಟಾಪರ್ ಇವ. ಸೊ ಇವನಿಂದೆ ನಾನು, ನನ್ನಿಂದೆ ನಮ್ಮ ಅಣ್ಣ, ನಮ್ಮ ಅಣ್ಣನಿಂದೆ ನಮ್ಮ ಅಣ್ಣ ಎಕ್ಸಾಮ್ ಗಾಡಿ ನಿಂದ ತಗೊಂಬಾರ ಬೀಳಿಸಿ ಸ್ವಲ್ಪ ಮಾತಾಡಿಲಿ ಆಮೇಲೆ. ಎಲ್ಲ ಎಕ್ಸಾಮ್ ಓದ, ಎಲ್ಲ ಎಕ್ಸಾಮ್ ಪಾಸ್ ಹಾಕಿವಿ. ಮತ್ತೇನು ಕೇಳ್ಬಾರ್ದು ನಮ್ಮ ಮುಂದೆ. ಇವಾಗ ಈಗ 4th ಸೆಮ್ ಎಕ್ಸಾಮ್ ಎಲ್ಲ ಕ್ಲಿಯರ್ ಆಯ್ತು, ಕಂಪ್ಲೀಟ್ ಆಯ್ತು. ಇವತ್ತು ಯಾವ್ದಕ್ಕೆ ಎಕ್ಸಾಮ್? ಯಾವ ತರ ಆಯ್ತು ಎಕ್ಸಾಮ್? ಬರ್ದ ನೀಟಾಗಿ? ಚೆನ್ನಾಗೈತೆ. ಇವತ್ತಿಗೆ 4th ಸೆಮ್ ಎಕ್ಸಾಮ್ ಎಲ್ಲ ಕ್ಲಿಯರ್. ಸೊ ಯಾವ ತರ ಫೀಲ್ ಆಗ್ತಿದೆ? ಸೊ ಯಾವ್ದಾಗಿದೆ ಇಷ್ಟೇ. ಸೊ ಮುಂದೆ ನಾನೇನು ಕೇಳ್ಬಾರ್ದು. ಸೊ ನಮ್ ಜೊತೆ ಭೀಮಣ್ಣನು ಇದ್ದಾನೆ. ಸೊ ಅವನ ಎಕ್ಸ್ಪೀರಿಯನ್ಸ್ ಕೇಳೋಣ ಬನ್ನಿ. ಹಾಯ್ ಭೀಮ. ಹಾಯ್ ಭೀಮ. ಸೊ ಯಾವ್ದೈತಿ ಇವತ್ತು ಎಕ್ಸಾಮ್? ಯಾಕೋ ವೈವಾ ಕೇಳಿದ್ರಲ್ಲ? ಏನೇನ್ ಕೇಳಿದ್ರ ವೈವಾ? ಗೈಸ್, ನಮ್ಮ ಹುಡುಗರು ಎಲ್ರು ಮನೆಗೆ ಹೋದ್ರು. ಸೊ ನಾನು ಇವಾಗ ನಡ್ಕೊಂಡು ಹಾಸ್ಟೆಲ್ಗೆ ಹೋಗ್ತಾ ಇದ್ದೀನಿ. ಬಿಸಿಲು ತುಂಬಾ ಇದೆ. ಹಾಸ್ಟೆಲ್ ಬೇರೆ